ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಬರೋ ಪೀಳಿಗೆಗಳು ಬಂದು ಬಂದು ಆಚರಿಸ್ತಾ ಇದ್ದಾರೆ. ಅದು ಕಮ್ಮಿ ಆಗಲ್ಲ. ಜನ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ರಗಣ ಅಣ್ಣವ್ರು ಇದ್ದಾಗ ಯಾವ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ರು? ಅಭಿಮಾನಿಗಳು ಮನೆ ಹತ್ರ ಬರ್ತಾ ಇದ್ರಾ? ಅಭಿಮಾನಿಗಳು ಮನೆ ಹತ್ರ ಬರ್ತಾಯಿದ್ರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರೋರು. ಸಾಯಂಕಾಲ ಅಪ್ಪಾಜಿ ಹೊರಗಡೆ ಹೋಗೋರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲರನ್ನೂ ಗ್ರೀಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡಿ ಕೇಕ್ಗಳು ಕಟ್ ಮಾಡೋರು. ಚೆನ್ನಾಗಿ ಬರೋದು. ಇಷ್ಟಪಡ್ತಿದ್ರಾ ಕೇಕ್ ಎಲ್ಲ ಕಟ್ ಮಾಡೋದು? ಹಾಂ, ಇಷ್ಟಪಡೋರು. ಇಲ್ಲಮ್ಮ, ಪ್ರತಿ ಹುಟ್ಟಿದಬ್ಬನೂ ಸ್ಪೆಷಲಾಗೇ ಇತ್ತು ಅವ್ರಿಗೆ. ಒಂದು ಯಾವುದು ಜ್ಞಾಪಕಕ್ಕಿಲ್ಲ. ಪ್ರತಿ ಹುಟ್ಟಿದಬ್ಬ ಸ್ಪೆಷಲಾಗೇ ಇರೋದು. 3 ಜನ ಮಕ್ಕಳು ಪಾಲಿಸ್ತಾ ಇದ್ವಿ. ತಾತನ ಹುಟ್ಟುಹಬ್ಬಕ್ಕೆ ನಿವೇದಿತಾ ಅವರ ನಿರ್ಮಾಣದ ಸಿನಿಮಾ ರಿಲೀಸ್ ಆಗಿದೆ. ಆ ಸಿನಿಮಾಗೆ ಒಳ್ಳೇದಾಗಲಿ. ಸಾಮಾನ್ಯವಾಗಿ ಇಂಥ ದಿನದಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿತ್ತು ಯಾವುದಾದ್ರು. ಇವಾಗ ಅವ್ರದ್ದಾಗಲಿಲ್ಲ. ಮೊಮ್ಮಗಳು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಿದೆ, ಫೈರ್ ಫ್ಲೈ ಅಂತ. ಅದಕ್ಕೆ ಒಳ್ಳೇದಾಗಲಿ. ನಿಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರದ್ದು ಏಪ್ರಿಲಲ್ಲೇ ಬರ್ತ್ಡೇ ಇರೋದು ರಗಣ. ಏಪ್ರಿಲ್ ಅಂದರೆ ದೊಡ್ಡ ಮನೆ ಫ್ಯಾಮಿಲಿಗೆ ಒಂಥರ ಲಕ್ಕಿ ಅಂತನ. ಯಾಕಂದರೆ ಮೊನ್ನೆ ಧೃತಿದು, ನೆನ್ನೆ ಯುವರಾಜ್ದು, ಇವತ್ತು ಅಣ್ಣವ್ರದ್ದು, ನಾಳೆ ನಾಡಿದ್ರಲ್ಲಿ ಧೀರೇಂದ್ರ ಯಾರದ್ದು ಇರಬೇಕು. 30ನೇ ತಾರೀಕು ನನ್ನ ಚಿಕ್ಕ ಮಗಳದಿದೆ, ಪುನೀತ್ ಅವ್ರ ಚಿಕ್ಕ ಮಗಳದು. ಇದೊಂಥರ ಕೂಡು ಬಂದಿರೋ ಒಂದು ಏಪ್ರಿಲ್ ತಿಂಗಳು. ನಮ್ಮ ವಂಶದಲ್ಲಿ, ನಮ್ಮ ಕುಟುಂಬದಲ್ಲಿ ತುಂಬ ಜನಕ್ಕೆ ಹುಟ್ಟಿದಬ್ಬ ಆಗ್ತಾಯಿದೆ. ರಗಣ, ಪಹಲ್ಗಾಮಲ್ಲಿ ಅದೇ ಟೆರರಿಸ್ಟ್ ಅಟ್ಯಾಕ್, ಉಗ್ರರು ಅಟ್ಯಾಕ್ ಮಾಡಿ 27 ಜನ ನಿಧನರಾಗಿದ್ದಾರೆ. ಇವತ್ತು ಕರ್ಕೊಂಡು ಬಂದಿರೋವಂಥದ್ದು ಎಲ್ಲರದ್ದು ಇವತ್ತು ಅಂತ್ಯ ಸಂಸ್ಕಾರ ನಡೀತಿದೆ. ಕರ್ನಾಟಕದಿಂದನೂ 3 ಜನ ಬಲಿದ್ದಾರೆ. ಏನು ಹೇಳ್ತೀರಾ ರಗಣ? ತುಂಬ ಸಂಕಟ ಆಗುತ್ತಮ್ಮ. ಯಾಕೆ ಈ ರೀತಿ ನಡೀತು ಅಂತ. ನಮ್ಮ ದೇಶದಲ್ಲಿ ನಾವೇ ಹೋಗೋಕ್ಕಾಗಲ್ಲ ಅಂದರೆ ಇನ್ನು ಯಾವಾಗ ಹೋಗೋದು ನಾವು? ಆದಷ್ಟು ಬೇಗ ಸರ್ಕಾರಗಳೇ ಮಾಡ್ತಾಯಿದ್ದಾರೆ. ಎಲ್ಲ ಸೇರಿ ಇದಕ್ಕೊಂದು ಅಂತ್ಯ ಕಂಡುಹಿಡಿಬೇಕು ಅಂತ ಎಲ್ಲರನ್ನೂ ನಾನು ಬೇಡ್ಕೊತಾ ಇದ್ದೀನಿ. ಓಕೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಿನಿಮಾಗಳು ಕರೆಕ್ಟಾಗಿ ಓಡ್ತಿಲ್ಲ, ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇಲ್ಲ, ನಿರ್ಮಾಪಕರು ಮುಂದೆ ಬರ್ತಿಲ್ಲ. ಎಲ್ಲರೂ ಕೂಡ ಇದೊಂದು ನೋಡಿ ಗಮನಕ್ಕೆ ಬಂದಿದೆ. ಏನು ಯಾಕೆ ಈ ರೀತಿ ಆಗ್ತದೆ? ಸಿನಿಮಾಗಳು ಚೆನ್ನಾಗಿದ್ದು ಥಿಯೇಟರ್ಗೆ ಬರ್ತಾ ಇಲ್ಲ. ಒಂದೊಂದ್ಸಲ ಹಂಗೆ ಆಗುತ್ತಮ್ಮ. ಆ ಕಾಲದಿಂದ ಆಗ್ತಾಯಿದೆ. ಸಡನ್ನಾಗಿ ಸರಿ ಹೋಗುತ್ತೆ, ಅದು ಕ್ರಮೇಣ ಸರಿ ಹೋಗುತ್ತೆ. ಇವಾಗ ಹಂಗೆ ಆಗ್ತಾಯಿದೆ. ಒಳ್ಳೆ ಸಿನಿಮಾಗಳು ಬರುತ್ತೆ, ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ.